ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆಯನ್ನು ಮಾಡಲಾಗ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪವರ್ ಸಮೀಕ್ಷೆ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಭರ್ಜರಿ ಪೈಪೋಟಿ ಇದೆ. ಸದ್ಯದ ಟ್ರೆಂಡ್ನಲ್ಲಿ ಬಿಜೆಪಿಗೆ ಅಲ್ಪ ಮುನ್ನಡೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿವೈ ರಾಘವೇಂದ್ರ ಹಾಗೂ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಮಧ್ಯೆ ಟಫ್ ಫೈಟ್ ಇದೆ. ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಇಲ್ಲಿ ಮತವನ್ನ ಕೇಳೋದಕ್ಕೆ ಒಂದು ಅಂಶ ಆದ್ರೆ, ಅಭಿವೃದ್ಧಿ ಮಾಡಿರುವಂತಹ ಹಲವು ವಿಚಾರಗಳನ್ನ ಇಟ್ಕೊಂಡು ಬಿವೈ ರಾಘವೇಂದ್ರ ಮತವನ್ನ ಕೇಳ್ತಾ ಇದ್ದಾರೆ. ಸದ್ಯದ ಟ್ರೆಂಡ್ನಲ್ಲಿ ಬಿಜೆಪಿ ಅಲ್ಪ ಮುನ್ನಡೆ ಕಾಯ್ದುಕೊಂಡಿದೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ. 080692059999ಕ್ಕೆ ಕರೆ ಮಾಡಿ ನಿಮ್ಮ ಆಯ್ಕೆ ತಿಳಿಸಿ. ಕೆಎಸ್ ಈಶ್ವರಪ್ಪನವರ ಬಂಡಾಯ ಸ್ಪರ್ಧೆಯಿಂದ ಬಿಜೆಪಿಯ ಮತಗಳು ಡಿವೈಡ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಇದು ಒಂದು ರೀತಿ ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪನೂ ಹೌದು. ರಾಘವೇಂದ್ರ ಅವರಿಗೆ ಅಂದ್ರೆ ಇಬ್ಬರು ಜಗಳ ಮೂರನೇವರಿಗೆ ಲಾಭ ಅನ್ನುವಂತೆ ಕೂಡ ಆಗಬಹುದು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪವರ್ ಸಮೀಕ್ಷೆ ನಡೀತಾ ಇದೆ. ಯಾರಾಗಬೇಕು ಈ ಬಾರಿಯ ಶಿವಮೊಗ್ಗ ಸಂಸದರು ಅಂತ ಆಯ್ಕೆ ಮಾಡುವಂತ ಆಯ್ಕೆ ಶಿವಮೊಗ್ಗದ ಜನತೆಗಿದೆ. ನನ್ನ ಕಲೀಗ ಪ್ರಣೂತ್ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಣೂತ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸದ್ಯದ ಟ್ರೆಂಡ್ ನಲ್ಲಿ ಬಿಜೆಪಿ ಅಲ್ಪ ಮುನ್ನಡೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೂ ಕೂಡ ಇಬ್ರು ಜಗಳ ಮೂರನೇವರಿಗೆ ಲಾಭ ಆಗುವಂತ ಸಾಧ್ಯತೆ ಇದೆಯಾ, ಹೇಗೆ? ಸಿಂಧೂರ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಮಟ್ಟಿಗೆ ಓಟ್ಗಳನ್ನು ಪಡಿತಾ ಇದೆ ಅಂತಂದರೆ ಅದು ಬಿಜೆಪಿಯ 20% ಹೆಚ್ಚು ಕಡಿಮೆ 20% ಓಟು ಕೆಎಸ್ ಈಶ್ವರಪ್ಪನವರ ಪಾಲಾಗ್ತಾ ಇರುವಂಥದ್ದು. ಈಶ್ವರಪ್ಪನವರೇನು ಗಣನೀಯ ಮಟ್ಟದಲ್ಲಿ ಓಟನ್ನು ಪಡಿತಾ ಇಲ್ಲ, ಆದರೂ ಕೂಡ ಬಿಜೆಪಿಗೆ ಬರಬಹುದಾಗಿದ್ದಂತಹ ಅಂದರೆ ಬಿಜೆಪಿಯ ಗೆಲುವಿಗೆ ಕಾರಣ ಆಗ್ತಾ ಇದ್ದಂತಹ ಆ 1.5-2 ಲಕ್ಷ ಮತಗಳು, ಆ ಅಂತರ ಏನು ಬರ್ತಾ ಇತ್ತು, ಆ ಅಂತರದ ಮತಗಳು ಇಲ್ಲಿ ಈಶ್ವರಪ್ಪನವರ ಪಾಲ್ ಆಯಿತು ಅಂತಂದರೆ ಸ್ವಲ್ಪ ಮತದಲ್ಲಿ ಅಂದರೆ ಅಲ್ಪ ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸುತ್ತೆ. ಆದರೆ ಮಧ್ಯಾಹ್ನದ ನಂತರದ ವಾತಾವರಣದಲ್ಲಿ ಬಿವೈ ರಾಘವೇಂದ್ರ ಅವರ ಪರವಾದಂತಹ ಹೆಚ್ಚಿನ ಜನ ಬೆಂಬಲ, ಜನ ಒಲವು ಈ ಕ್ಷಣದಲ್ಲಿ ಗೋಚರ ಆಗ್ತಾ ಇದೆ. ಈ ಕ್ಷಣಕ್ಕೆ ಬರುವಂಥ 10 ಕಾಲ್ಗಳ ಪೈಕಿ ಒಂದು 7 ಬಿಜೆಪಿ ಕಡೆ ಬಂದರೆ ಒಂದು 2 ಕಾಂಗ್ರೆಸ್ ಕಡೆ ಬರ್ತಿದೆ, 1 ಈಶ್ವರಪ್ಪನವ್ರ ಕಡೆಗೆ ಬರ್ತಾ ಇದೆ. ಆದರೆ ಬಿಜೆಪಿಯ ಓಟ್ಸ್ಗಳಲ್ಲಿ ಡಿವೈಡ್ ಆಗ್ತಾ ಇದೆ ಅನ್ನೋದು ಸ್ಪಷ್ಟ. ಹಾಗಾಗಿಯೇ ಕಾಂಗ್ರೆಸ್ ಬಿಜೆಪಿಯ ಜೊತೆಗೆ ಒಂದು ತುರುಸಿನ ಸ್ಪರ್ಧೆ, ಒಂದು ಆನ್ ಆನ್ ಆವರೇಜ್ ಹೇಳಬೇಕು ಅಂತಂದ್ರೆ ಒಂದು 55% ಬಿಜೆಪಿ ಇದ್ರೆ 45% ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಈ ಕ್ಷಣಕ್ಕೆ ಟ್ರೆಂಡ್ ಇದೆ. ಆದರೆ ಆ 55-45ರ ಸಮೀಕರಣ ಆಗಾಗ್ಗೆ ಬದಲಾಗ್ತಾ ಇರುತ್ತೆ. ಒಂದ್ಸಲ ಕಾಂಗ್ರೆಸ್ 40ಕ್ಕೆ ಇಳಿದು ಬಿಜೆಪಿ 60ಕ್ಕೆ ಹೋದ್ರೆ ಮತ್ತೊಂದು ಹಂತದಲ್ಲಿ 50-50ಕ್ಕೆ ಬಂದು ನಿಲ್ಲುತ್ತೆ. ಆ ರೀತಿಯ ತುರುಸಿನ ಸ್ಪರ್ಧೆ ಏರ್ಪಡೋದಕ್ಕೆ ಕಾರಣ ಆಗಿರೋದು ಈಶ್ವರಪ್ಪನವರ ಸ್ಪರ್ಧೆ ಅಂತಂದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ಬಿಜೆಪಿ ನಿರಾಯಾಸವಾಗಿ ಗೆಲ್ಲಬೇಕು ಅಂತಂದ್ರೆ ಈಶ್ವರಪ್ಪ ಕಣದಿಂದ ಹಿಂದೆ ಸರಿಲೇಬೇಕು. ಆದ್ರೆ ಈಶ್ವರಪ್ಪನವರು ಹಿಂದೆ ಸರಿತಾರ ಅನ್ನುವ ಒಂದು ಪ್ರಶ್ನೆ. ಮತ್ತೊಂದು ಕಡೆಯಲ್ಲಿ ಸಿಂಧೂರ, ಹಿಂದುಳಿದ ಮತಗಳನ್ನ ಈಶ್ವರಪ್ಪನವರು ಬಹಳ ಸುಲಭವಾಗಿ ಇಲ್ಲಿ ಕ್ಯಾಚ್ ಮಾಡ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ಗೂ ಕೂಡ ತಲೆನೋವಾಗ್ತಾ ಇದೆ. ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗ, ಬೇರೆ ಬೇರೆ ಅತಿ ಹಿಂದುಳಿದ ಸಮುದಾಯಗಳು ಕಾಂಗ್ರೆಸ್ ಅನ್ನ ಬೆಂಬಲಿಸುತ್ತೆ ಅನ್ನುವಂಥ ಲೋಕಾರೂಢಿ ಮಾತಿದೆ. ಆ ಹಿಂದುಳಿದ ಮತಗಳನ್ನ ಈಶ್ವರಪ್ಪನವರು ಸೆಳೆಯೋ ಮುಖಾಂತರ ಕಾಂಗ್ರೆಸ್ನ ಬುಟ್ಟಿಗೂ ಕೂಡ ಕೈ ಹಾಕಿದ್ದಾರೆ ಈಶ್ವರಪ್ಪನವರು. ಸೊ ಈಶ್ವರಪ್ಪನವ್ರಿಗೆ ಬರ್ತಾ ಇರುವಂತ ಓಟ್ ಕೌಂಟ್ ಒಂದು 70% ಬಿಜೆಪಿದಾದ್ರೆ ಇನ್ನೊಂದು 30% ಕಾಂಗ್ರೆಸ್ಗೆ ಹೋಗ್ತಿದ್ದಂತ ಓಟು. ಸೊ ಕಾಂಗ್ರೆಸ್ಸು ಕಳೆದುಕೊಳ್ತಾ ಇದೆ, ಬಿಜೆಪಿಯು ಕಳೆದುಕೊಳ್ತಾ ಇದೆ. ಆದ್ರೆ ಬಿಜೆಪಿ ಹೆಚ್ಚಿನದನ್ನ ಕಳೆದುಕೊಳ್ತಾ ಇದೆ. ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಈಶ್ವರಪ್ಪನವರ ಸ್ಪರ್ಧೆಯಿಂದ ಸ್ವಲ್ಪ ಹುಮ್ಮಸ್ನಲ್ಲಿದೆ. ಈ ಬಾರಿ ನಾವು ಗೆಲ್ಲಬಹುದು ಅನ್ನೋ ಆಶಾಭಾವನೆಯನ್ನ ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇದೆ. ಅದಕ್ಕೆ ತಕ್ಕದಾದಂತೆ ಕಾಲ್ಗಳು ಕೂಡ ಕಾಂಗ್ರೆಸ್ ಪರವಾಗಿ ಬರ್ತಿದೆ. ಆದ್ರೆ ಈ ಕ್ಷಣ ನೋಡಿದ್ರೆ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಪಡಿತಾ ಇದೆ, ಕಾಂಗ್ರೆಸ್ ಸ್ವಲ್ಪ ಹಿಂದೆ ಬಿದ್ದಿದೆ. ಈಶ್ವರಪ್ಪನವರು ಹೇಳೋ ಮಟ್ಟದಲ್ಲಿ ಏನು ವೋಟ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಸಿಂಧು, ಓಕೆ, ಧನ್ಯವಾದ ಪ್ರಣೂತ್ ತಮ್ಮೆಲ್ಲ ಮಾಹಿತಿಗಾಗಿ.